ಅವ್ರು ಇನ್ನೊಂದು ಏನು ಮಾಡ್ತಾ ಇದ್ದಾರೆ, ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬಾರ್ದು ಅನ್ನೋ ಸಲುವಾಗಿ ಏನು ಮಾಡ್ತಾರೆ ಅವರು, ಒಬ್ಬರು ಯಾರೊಬ್ಬರು ದಲಿತರನ್ನ ಎತ್ತಿ ಕಟ್ಟಬೇಕು. ಅಂದರೆ ದಲಿತರು ಕೊಡಲಿ, ಈ ರಾಜ್ಯದ ಮುಖ್ಯಮಂತ್ರಿ ದಲಿತರು ಆಗಲೇಬೇಕು, ದಲಿತರು ಕೊಡಲಿ. ಇವತ್ತು ದಲಿತರು ಮುಖ್ಯಮಂತ್ರಿ ಆಗಬೇಕಂದ್ರೆ ಶಿವಕುಮಾರ್ ಅಂತ ಬಗಲಗಡೆ ಇರ್ತಾರ, ಅಲ್ಲಿ ಪರಮೇಶ್ವರನ್ನ ಎತ್ತಿ ಕಟ್ತಾರ. ಪರಮೇಶ್ವರ್ ಈ ರಾಜ್ಯದ ಮುಖ್ಯಮಂತ್ರಿ ಆಗಲಿ ಅಂತೇಳಿ ಸಿದ್ದರಾಮಯ್ಯ ಹೇಳ್ತಾರೆ. ನಂತರ ಅವರು ಪರಮೇಶ್ವರನ್ನ ಬಿಟ್ಟಿದ್ರೆ ಅವರು ಈ ರಾಜ್ಯದ AICC ಅಧ್ಯಕ್ಷರಂತ ಮಲ್ಲಿಕಾರ್ಜುನ ಖರ್ಗೆ ಅವರು ಈ ರಾಜ್ಯದ ಮುಖ್ಯಮಂತ್ರಿ ಆಗಬೇಕಂತೇಳಿ ಹೇಳ್ತಾರೆ. ಅಂದರೆ ಭಾಳ ಕ್ಲಿಯರಿಟಿಯಾಗಿ ನಾನು ನಿನ್ನೆ ಡೆಲ್ಲಿಯಲ್ಲಿ ಅಧ್ಯಯನ ಮಾಡೋಂಥ ಟೈಮಲ್ಲಿ ಕೆಲವು ಸ್ನೇಹಿತರ ಹತ್ರ ಮಾತಾಡಿದಂಥ ಟೈಮಲ್ಲಿ ಸಿದ್ದರಾಮಯ್ಯರು ಸ್ಪಷ್ಟನೆ ಹಿಂಗೆ ಇರ್ತದೆ, ಅಧಿಕಾರ ಅವರು ಬಿಟ್ಟುಕೊಡಬೇಕು. ಅದ್ರಿಗಿನ ಶಿವಕುಮಾರ್ಗಂತೂ ಮುಖ್ಯಮಂತ್ರಿಗಳಾಗಿ ಮಾಡೋಕ್ಕೆ ಸಾಧ್ಯ ಇಲ್ಲ. ಅವರು ಮಾಡೋಂಗಿದ್ರೆ ದಲಿತರು ಮಾಡ್ತಾರೆ, ದಲಿತರು ಮಾಡೋಂಗಿದ್ರೆ ಪರಮೇಶ್ವರನ ಮಾಡಲಿ, ಇಲ್ಲಿ ಅದ್ರಾಗಿನ ಮಲ್ಲಿಕಾರ್ಜುನ ಖರ್ಗೆ ನಾನಾಗಲಿ ಅಂತೇಳಿ ಅವರು ಒತ್ತಾಯ ಮಾಡೋಂಥ ಕೆಲಸ ಮಾಡ್ತಾರೆ. ಅದು ಮಾಡಿದರೆ ಮಾತ್ರ ಅವ್ರು ಒಪ್ಪಿಕೊಂಡಂಥ ಕೆಲಸ ಮಾಡ್ತಾರೆ. ಶಿವಕುಮಾರ್ ಅಂತೂ ಸೈಡ್ಲೈನು. ಅಕಸ್ಮಾತಾಗಿ SC ಹಂಗಾದ್ರಿಗಿನ STಯಲ್ಲಿ ಬಂದಂಥ ಟೈಮಲ್ಲಿ ಯಾರನ್ನು ಮಾಡಬೇಕಂದ್ರಿಗಿನ ಸತೀಶ್ ಜಾರಕಿಹೊಳಿಯವರು ಈ ರಾಜ್ಯದ ಮುಖ್ಯಮಂತ್ರಿ ಆಗಬೇಕು ಅಂತಾರೆ. STಗಳಲ್ಲಿ ಬಂದಂಥ ಟೈಮಲ್ಲಿ, ಈ ವಾಲ್ಮೀಕಿ ಸಮುದಾಯದಲ್ಲಿ ಬಂದಂಥ ಟೈಮಲ್ಲಿ ಸತೀಶ್ ಅಣ್ಣವರು ಜಾರಕಿಹೊಳಿಯನ್ನ ಮುಖ್ಯಮಂತ್ರಿ ಮಾಡಬೇಕಂತಾರೆ. ಇವತ್ತು ಲಿಂಗಾಯತ ಸಮುದಾಯದಲ್ಲಿ ಇವತ್ತು ಮುಖ್ಯಮಂತ್ರಿ ಆಗಬೇಕನ್ನಂಥ ಹೈಕಮಾಂಡ್ ಏನಂತ ತೊಗೊಂಡ್ರಿಗಿನ ಅದೇ ರೀತಿಲಿ ನಮ್ಮ MB ಪಾಟೀಲ್ ಅವ್ರನ್ನ ಅವರು ಮುಖ್ಯಮಂತ್ರಿ ಆಗಬೇಕು ಅಂತೇಳಿ ಅವರು ಹೇಳ್ತಾರೆ. ಅಕಸ್ಮಿತವಾಗಿ ಅವ್ರೇನ MB ಪಾಟೀಲ್ ಅವರು ಆಯಿತು, ನಂತರ ಸತೀಶ್ ಅಣ್ಣ ಜಾರಕಿಹೊಳಿ ಅವರಾಯಿತು, ಪರಮೇಶ್ವರ್ ಆಯಿತು, ನಂತರ ಮಲ್ಲಿಕಾರ್ಜುನ ಖರ್ಗೆ ಆಯಿತು, ಇನ್ನೊಂದು ಯಾರಿಗೆ ವಕೀಲರಗಲ್ಲೇ ಮುಖ್ಯಮಂತ್ರಿ ಮಾಡಬೇಕನ್ನೋದು ಹೋದ್ರಿಗಿನ ಅಲ್ಲೊಂದು ಬ್ಲ್ಯಾಕ್ ಹಾರ್ಸ್ ಇದೆ. ಅದು ಯಾವ ಬ್ಲ್ಯಾಕ್ ಹಾರ್ಸು? ಏನು ಈ ಬೆಂಗಳೂರು ನಗರದಿಂದ ಗೆದ್ದಂಥ ಕೃಷ್ಣ ಬೈರೇಗೌಡರು ಅವರು ಕಾದಾರ. ಬ್ಲ್ಯಾಕ್ ಹಾರ್ಸ್ ಅಂದರೆ ಕಣ್ಣಿಗೆ ಕಾಣಲಾರ್ದಂಥ ಹಾರ್ಸ್ ಅಂದ್ರಿಗಿನ ಅದು ಕೃಷ್ಣ ಬೈರೇಗೌಡರು. ಅವರು ವಕೀಲರಿಗೆ ಕೊಡಬೇಕನ್ನಂಥ ಟೈಮ್ ಕೃಷ್ಣ ಬೈರೇಗೌಡರು ಕೊಟ್ಟರೆ ಅಂತ ಅನುಭವಸ್ಥ ಇದ್ದಾನೆ, ಅವನು ಬುದ್ಧಿವಂತ ಇದ್ದಾನೆ, ಎಲ್ಲದರಲ್ಲಿ ಚಲೋ ಇದ್ದಾನೆ, ಬೆಂಗಳೂರಲ್ಲಿ ಗೆಲ್ಲಿತಾನೋ, ಅವ್ನು ಸತತವಾಗಿ ಗೆದ್ದು ಬಂದಾನ. ಇವ್ರಿಗೆ ಮಾಡ್ಲಿಕ್ಕೆ ಎಲ್ಲಿ ಅವಕಾಶ ಇದೆ ಹೇಳ್ರಲ್ಲ, DK ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಆಗೋಕ್ಕೆ ಎಲ್ಲಿ ಅವಕಾಶ ಇದೆ? ಎಲ್ಲಿ ಅವಕಾಶನೇ ಇಲ್ಲ. ಹಂಗಾಗಿ ಮುಂದಿನ ದಿನಗಳಲ್ಲಿ ಇವೆಲ್ಲಗಳು ಚೆಸ್ ಗೇಮ್ಗಳಲ್ಲಿ ನೋಡಿದಂಥ ಟೈಮಲ್ಲಿ ನನ್ನ ಸ್ಪಷ್ಟನೆ ಏನಂದ್ರೆಗಿನ ಎಲ್ಲೋ ಒಂದು ಕಡೆ ಇವತ್ತು ಈ ರಾಜ್ಯದ ಉಪಮುಖ್ಯಮಂತ್ರಿ ಅಂತ DK ಶಿವಕುಮಾರ್ ಅವರು ಪ್ರಯತ್ನ ವಿಫಲವಾಗುತ್ತೆ. ಪ್ರಯತ್ನ ಏನಿದೆ ಅದು ವಿಫಲವಾಗುತ್ತೆ. ಸಿದ್ದರಾಮಯ್ಯನವರು ಅವ್ರಿಗೆ ಬಿಟ್ಟುಕೊಡೋಂಥ ಪ್ರಶ್ನೆ ಇಲ್ಲ. ಅವ್ರು ಎಲ್ಲೋ ಒಂದು ಕಡೆ ಅವ್ರಿಗೆ ಆ ಸ್ಥಾನವನ್ನು ಸಿಗಲಾರ್ದಂತೆ ನೋಡ್ಕೊತಾರೆ. ಅಕಸ್ಮಿತವಾಗಿ ಬದಲಾವಣೆ ಮಾಡಲೇಬೇಕನ್ನಂಥ ಪರಿಸ್ಥಿತಿ ಬಂದಂಥ ಟೈಮಲ್ಲಿ ಅವರು ಸ್ಪಷ್ಟನೆಯನ್ನು ಕೊಟ್ಟು ಯಾರು ಮುಖ್ಯಮಂತ್ರಿಗಳನ್ನಂಥ ತೀರ್ಮಾನವನ್ನು ತೊಗೊಳ್ಳಿ, ಅಕಸ್ಮಿತವಾಗಿ ಮುಖ್ಯಮಂತ್ರಿಗಳು ಮಾಡ್ತೀನಿ. ಇವೆಲ್ಲ ಕೂಡ ಆಲ್ರೆಡಿ ಡಿಸ್ಕಷನ್ದಲ್ಲಿ ಇದ್ದಾವೆ. ನಾನು ಏನು ಸುಮ್ಮನೆ ವೇಗವಾಗಿ ಮಾತಾಡ್ತಲ್ಲ. ನಾನು ಡೆಲ್ಲಿಗೆ ಹೋದಂಥ ಟೈಮಲ್ಲಿ ಚರ್ಚೆ ಆಗೋಂಥ ಟೈಮಲ್ಲಿ ಜಾತಿವಾರು ಇವತ್ತು ಲೆಕ್ಕಾಚಾರ ಆಗೋಂಥ ಟೈಮಲ್ಲಿ ಎಲ್ಲರೂ ಕೂಡ ಹೇಳ್ತಾಯಿದ್ರು ಇವೆಲ್ಲ ಕೂಡ ಕಾಸ್ಟ್ ಕಾಂಬಿನೇಷನ್ದಲ್ಲಿ ಇವೆಲ್ಲ ಕೂಡ ನಡೀತಾ ಇದ್ದಾವೆ ಅನ್ನೋಂಥ ವಿಚಾರ ಹೇಳಿರೋ ಕಾರಣ ನಾನು ಎಲ್ಲೊಂದು ಕಡೆ ಮಾಧ್ಯಮದ ಮೂಲಕ ಈ ರಾಜ್ಯದ ಜನರಿಗೆ ತಿಳಿಸ್ಕೊಡ್ಬೇಕು ಅನ್ನೋಂಥ ಕಾರಣದಿಂದ ತಿಳಿಸ್ಕೊಡೋಂಥ ಕೆಲಸ ಮಾಡ್ತಾಯಿದ್ದೀನಿ. ಹಂಗಾಗಿ ಇವತ್ತು ಭಾಳ ಸ್ಪಷ್ಟವಾಗಿ ಇವತ್ತು ಹೆಂಗಾಗಿದೆ ಅಂತ ಹೇಳಿದ್ರಿಗಿನ ಒಂದು ಕ್ಲಿಯರ್ ಆಗಿ ಏನಂದ್ರೆ ಈ ರಾಜ್ಯದ ಮುಖ್ಯಮಂತ್ರಿಗಳನ್ನು ಅವರು ಸೀನಿಯರ್ ಪೊಲಿಟಿಷಿಯನ್ ಇದ್ದಾನೆ. ಸಿದ್ದರಾಮಯ್ಯನವರು ಇವತ್ತಿನ ರಾಜಕಾರಣಿ ಅಲ್ಲ, ಅಂದರೆ ಸೀಸನಲ್ ಪೊಲಿಟಿಷಿಯನ್ ಅಂದರೆ ಗೊತ್ತಾಗುತ್ತಲ್ಲ, ಅವರೆಲ್ಲ ಸೀಸನಲ್ ಪೊಲಿಟಿಷಿಯನ್ ಇದ್ದಂತೆ. ಆ ಸೀಸನಲ್ ಪೊಲಿಟಿಷಿಯನ್ನರನ್ನ ಅವರು ಮನವೊಲಿಸ್ಬೇಕು. ಏನು ಮನವೊಲಿಸ್ಬೇಕು ಅವ್ರನ್ನ? ಎಲ್ಲೋ ಇವತ್ತು ಸಿದ್ದರಾಮಯ್ಯವ್ರನ್ನ ಈ ರಾಜ್ಯದ ಮುಖ್ಯಮಂತ್ರಿ ಸ್ಥಾನದಿಂದ ಅವ್ರನ್ನ ಬೇರೆ ಕಡೆ ಅಂದರೆ ಅವ್ರನ್ನ ಬಿಜಿ ಮಾಡಬೇಕಂದ್ರಿಗಿನ ರಾಜ್ಯ ರಾಜಕಾರಣಿಗಳಿಂದ ರಾಷ್ಟ್ರ ರಾಜಕಾರಣದಲ್ಲಿ ಬಿಜಿ ಮಾಡಬೇಕನ್ನಂಥ ಕಾರಣದಿಂದ ಅವ್ರು ಏನು ಮಾಡಿದಾರ, ಎಲ್ಲ ಹಿಂದುಳಿದಂಥ ಸಮುದಾಯಗಳ ಒಕ್ಕೂಟ, ಕಾಂಗ್ರೆಸ್ ಪಾರ್ಟಿಯ ಹಿಂದುಳಿದಂಥ ಸಮುದಾಯಗಳ ಒಕ್ಕೂಟ, OBC ಒಕ್ಕೂಟ, ಆ ಒಕ್ಕೂಟಕ್ಕೆ ಚೇರ್ಮನ್ರು ಅವರು ಸಿದ್ದರಾಮಯ್ಯರನ್ನು ಮಾಡಿದ್ದಾರೆ. ನನಗೆ ಪತ್ರಕರ್ತರು ನಿನ್ನೆ ಡೆಲ್ಲಿಯಲ್ಲಿ ಅವ್ರನ್ನ ಆಲ್ರೆಡಿ ಚೇರ್ಮನ್ರಾಗಿ ಮಾಡಿದ್ದಾರೆ. ಅವ್ರು ಒಪ್ತಾ ಇದ್ದಾರೋ ಇಲ್ಲ ಅನ್ನೋಂಥ ಪ್ರಶ್ನೆ ಬಂದಂತೆ ಮತ್ತೆ ನಾನು ಮಾತಾಡ್ತೀನಿ. ಹಂಗಾಗಿ ಅವರು ಒಪ್ಪಿ ಅವ್ರನ್ನ ಎಲ್ಲ ಇಡೀ ರಾಜ್ಯದಲ್ಲಿದ್ದಂಥ ಕಾಂಗ್ರೆಸ್ ಪಾರ್ಟಿಯ OBCಯ ಮಾಜಿ ಮುಖ್ಯಮಂತ್ರಿಗಳು ಎಲ್ಲರೂ ಕೂಡ ಸೇರಿ ಇದೇ ತಿಂಗಳು 22ನೇ ತಾರೀಕಿನ ಮೀಟಿಂಗ್ ಮಾಡ್ತಾಯಿದ್ದಾರೆ. ಆ ಮೀಟಿಂಗ್ ಮಾಡೋಂಥ ಟೈಮಲ್ಲಿ ಅವರು ಏನು ಮಾಡಿದ್ದಾರೆ, ಅವ್ರನ್ನ ರಾಷ್ಟ್ರ ರಾಜಕಾರಣದಲ್ಲಿ ಬಿಜಿ ಮಾಡಬೇಕು. ಬೆಂಗಳೂರಲ್ಲಿ ಯಾಕಂತ ಹೇಳಿದ್ರೆ ನನಗೆ ಪತ್ರಕರ್ತ ಕೇಳಿದ್ರೆ, ರಾಮ್ಲು ನೀವೇನೋ ಸ್ವಲ್ಪ ಕನ್ಫ್ಯೂಸ್ ಆಗಿದ್ದಾರೆ, ಏನು ಎದಕ್ಕೋಸ್ಕರವಾಗಿ ಅವ್ರು ಅಂದ್ರಿಗಿನ ಇವತ್ತು ಹಿಂದುಳಿದಂಥ ಒಬ್ಬ ನಾಯಕ ಎಲ್ಲರೂ ಕೂಡ ಮಾಜಿ ಮುಖ್ಯಮಂತ್ರಿಗಳತ್ತ ಹಾಲಿ ಮುಖ್ಯಮಂತ್ರಿ ಇಲ್ಲೇ ಇರೋ ಕಾರಣ ಅವ್ರನ್ನೇ ಚೇರ್ಮನ್ರು ಮಾಡಿ ಅವ್ರ ನೇತೃತ್ವದಲ್ಲೇ ಮಾಡೋದ್ರಿಂದ ಚಲೋ ಆಗುತ್ತೆ ಅನ್ನೋಂಥ ಕಾರಣ ಇಲ್ಲಿ ಕರೆದಾರನ್ನಂಥ ಮಾತು ಪತ್ರಕರ್ತರು ಕೂಡ ಹೇಳಿದ್ರು. ಹಂಗಾಗಿ ಇವತ್ತು ಎಲ್ಲರೂ ಕೂಡ ಇಲ್ಲೇ ಕರೆದು ಮೀಟಿಂಗ್ ಮಾಡಿದ್ದಾರೆ ಅಂದ್ರಿಗಿನ ಮುಂದಕ್ಕೆ ಅವನ್ನ ಒತ್ಕೊಂಡು ಹೋಗಬೇಕು, ರಾಷ್ಟ್ರ ರಾಜಕಾರಣದಲ್ಲಿ ಅವ್ರನ್ನ ಕರ್ಕೊಂಡು ಹೋಗಬೇಕು ಅನ್ನೋಂಥ ಕಾರಣದಿಂದ
ಅಲ್ಲಿ ಬಿಜಿ ಮಾಡಬೇಕನ್ನೋಂಥ ಕಾರಣದಿಂದ ಇವತ್ತು ಎಲ್ಲೋ ಒಂದು ಕಡೆ ಅವ್ರನ್ನ ಪರಿಸ್ಥಿತಿಯಲ್ಲಿ ಅವ್ರನ್ನ ಸಿಕ್ಕಾಕುವಂಥ ಕೆಲಸ ಕೂಡ ಮಾಡ್ತಾಯಿದ್ದಾರೆ. ಹಂಗಾಗಿ ಇವತ್ತು ರಾಜಕಾರಣದಲ್ಲಿ ಇವತ್ತು ಸುರ್ಜೇವಾಲ್ ಅವರು ಸ್ಪಷ್ಟನೆಯನ್ನು ಕೊಡಬೇಕಾಗಿದೆ. ಯಾಕಂದರೆ ಇವತ್ತು ಈ ರಾಜ್ಯದಲ್ಲಿ ಯಾರು ಕೂಡ ಸಮಾಧಾನ ಇಲ್ಲ ಅಂದರೆ ಡೆವಲಪ್ಮೆಂಟ್ಸ್ ಅಂತೂ ಏನು ಆಗ್ತಾಯಿಲ್ಲ.